ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮೂರ್ನಾಡು ಮುತ್ತಾರ್ಮುಡಿಯ ಕೆಂಬಡ್ತಂಡ ಎಂ ಮಂದಣ್ಣ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಮಂದಣ್ಣ ಅವರೇ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀರಾ? ಸರ್ 2009 ಈಚೆ ಕಂಟಿನ್ಯೂಸ್ ಕೃಷಿಯಲ್ಲಿ ತೊಡಗಿದ್ದೀನಿ. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ, ವಿದ್ಯಾಭ್ಯಾಸನೂ ಇಲ್ಲೇ. ಅದಾದ್ಮೇಲೆ ಜಾಬ್ಗೆ ಅಂತ ಹೇಳಿ ಆಚೆ ಹೋದೆ. ಅದಾದ ಬಂದ್ಮೇಲೆ 2009 ಸ್ಟಾರ್ಟ್ ಮಾಡಿದೆ. ಅಂದ್ರೆ ಈಗ ಕೆಲಸ ಬಿಟ್ಟು ತಾವು ಕೃಷಿಗೆ ವಾಪಸ್ ಬರೋದಕ್ಕೆ ಏನು ಕಾರಣ ಅಂತೀರಾ? ನನಗೆ ಬೆಂಗಳೂರು ಮೈಸೂರು ಯಾಕೋ ಹಿಡಿಸ್ಲಿಲ್ಲ. ಐದರ್ ವಾಂಟೆಡ್ ಟು ಬಿ ಇನ್ ದಿ ಆರ್ಮ್ ಫೋರ್ಸಸ್ ಆರ್ ಸಮಥಿಂಗ್. IT ಸೆಕ್ಟರ್ ಅಲ್ಲಿ ಇದ್ದೆ. ಐ ವಾಂಟೆಡ್ ಟು ವೇರ್ ಆಲಿವ್. ಸೊ ಇಲ್ಲಿ ಬಂದಾಗ ಆಲಿವ್ ಮ್ಯಾಚ್ ಆಗ್ತಾ ಇತ್ತು ನನಗೆ. ತಂದೆ ಇದ್ರು, ಅಮ್ಮ ಇದ್ರು. ಗೈಡೆನ್ಸ್ಗೆ ತಂದೆ, ಅಮ್ಮ ಮತ್ತೆ ಸುತ್ತಮುತ್ತಲಿನವರು. ಹಾಗೆ ಆಗಾಗ ಯಾವ ಇಲಾಖೆ ಇತ್ತು ಅವರಿಂದ ಮಾಹಿತಿ ಮಾಡ್ತಾ ಇದ್ವಿ. ಇಂಟರ್ನೆಟ್ ಅಷ್ಟು ಇರಲಿಲ್ಲ ಆಗ. ಸೊ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ಮೆಲ್ಲೆ ಹಂದಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ, ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ, ಆಡು ಸಾಕಿದೆ, ಮತ್ತೆ ಮೀನು, ಜೇನು, ಕಾಫಿ ತೋಟ ಅದ್ರ ಮಧ್ಯದಲ್ಲೇ ಇತ್ತು. ಬಾಳೆಯೂ ನಟ್ಟೆ. ಸಕ್ಸಸ್ ಫೇಲಿಯರ್ ಆಗುತ್ತೆ ಇಲ್ಲ, ಬಟ್ ಐ ಡೋಂಟ್ ಸೇ ದಟ್ ಐ ವಾಸ್ ಎ ಫೇಲಿಯರ್, ನೈದರ್ ಟೂ ಸಕ್ಸಸ್ಫುಲ್. ಸೊ ಒಂದು ಮಿಶ್ರ ಫಲವನ್ನು ಅನುಭವಿಸ್ತಾ ಇದ್ದೀರಾ? ಮಿಶ್ರ ಫಲವನ್ನು ಅನುಭವಿಸ್ತಾ ಇದ್ದೀನಿ. ತಮ್ಮಲ್ಲಿ ಯಾವ ಕಾಫಿ ಇದೆ? ರೊಬಸ್ಟಾ ಮೇನ್ ಆಗಿ ಬೆಳಿತಾ ಇದ್ದೀವಿ. ಟ್ರಯಲ್ ಆಗಿ ಅರೇಬಿಕಾ ಮಾಡಿದ್ವಿ, ಸಕ್ಸಸ್ ಆಗಲಿಲ್ಲ. ಪುನಃ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ವೆರೈಟಿ, ಬಟ್ ಏನಂತ ಹೇಳಿದ್ರೆ ಜಾಗದ ಕೊರತೆ, ಮತ್ತೆ ವೆಟ್ಲ್ಯಾಂಡ್ ಅಲ್ಲಿ ಅರೇಬಿಕಾ ಬರೋದು ಸ್ವಲ್ಪ ಕಷ್ಟ. AD ಕಾಟ ಇರುತ್ತೆ. ಸೊ ಒಂದು 4,000 ಗಿಡ ನಟ್ವಿ. ಅದರಲ್ಲಿ ಒಂದು 400 ಗಿಡ ಸರ್ವೈವ್ ಆಯ್ತು. ಯಾವ ತಳಿ? ಬ್ರೆಜಿಲಿಯನ್ ಕಟ್ವಾಯಿ ಅಂತೇಳಿ ಒಂದು ತಳಿನ ತಂದು ನಟ್ವಿ. ಸೊ ಅಲ್ಲಿ ಈಗ ಪುನಃ ನಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಹೊಸದು F1 ಅಂತ ಹೇಳಿ ಬಂದಿದೆ. ಸೊ ಅದನ್ನ ನಡುವ ಅಂತ ಹೇಳಿ. ಅಂದ್ರೆ ಅರೇಬಿಕಾ ಕಡೆಗೆ ಹೋಗೋದಕ್ಕೆ ಏನ್ ಕಾರಣ? ರೋಬಸ್ಟ್ ಆಯ್ತಲ್ಲ? ರೋಬಸ್ಟೇ ಇದೆ, ಬಟ್ ಸಮಥಿಂಗ್ ಇನ್ಕಮ್, ಜನರೇಷನ್ ಆಫ್ ಇನ್ಕಮ್. ಬಟ್ ಆ ಸಾಯಿಲ್ ಅಲ್ಲಿ ಏನಾಗುತ್ತೆ, ವೈ ನಾಟ್ ಗ್ರೋ ಸಮಥಿಂಗ್ ವಿಚ್ ಇಸ್ ಡಿಫರೆಂಟ್, ಬೇರೆ ಯಾವ್ದನ್ನ ಒಂದು ಏನಾದ್ರೂ ಮಾಡುವ. ಕೊಡಗಿನಲ್ಲಿ ಕಾಫಿಗೆ ಡಿಮಾಂಡ್ ಇದೆ, ಬಟ್ ಆ ಕಾಫಿ ಪೆಪ್ಪರ್ ಇದು. ಬಟ್ ನೀವು ಫ್ರೂಟ್ಸ್ ಅದು ಇದಕ್ಕೆ ಹೋದ್ರೆ ಮಾರ್ಕೆಟಿಂಗ್ ಇಸ್ ಟಫ್. ಅಂದ್ರೆ ಕಾಫಿನಲ್ಲಿ ಅರೇಬಿಕಾಕ್ಕೆ ಹೆಚ್ಚು ಆದ್ಯತೆ ಇದೆ. ಅದು ಯಾಕಂತಂದ್ರೆ ಫ್ಲೇವರ್ ಫುಲ್ ಸಟಲ್ ಆಗಿರುತ್ತೆ. ಬಟ್ ಈಗ ರೋಬಸ್ಟಕ್ಕೆ ಅದಕ್ಕಿಂತ ಬೇಡಿಕೆ ಬರ್ತಾ ಇದೆ. ಸೊ ಅದರಿಂದ ಅಂದರೆ ಈಗ ರೋಬಸ್ಟಾ ಬೆಳೆನಲ್ಲಿ ಸಾಧಾರಣವಾಗಿ ನಾವು ಮಾರ್ಚ್ ತಿಂಗಳಲ್ಲಿ ಹೂವು ಬರೋದನ್ನು ಕಾಣ್ತೀವಿ. ಕರೆಕ್ಟ್ ಸರ್.
ನೀವು ಈಗ ಮಳೆ ಏನಾದರೂ ಬರಲಿಲ್ಲ ಅಂದರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನೀರು ಕೊಡೋದಕ್ಕೆ? ಸರ್, ಹೂ ಬರಲಿಕ್ಕೆ ಮಾರ್ಚ್ ತಿಂಗಳು, ಬಟ್ ಇನಿಷಿಯೇಷನ್ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಏನು ನ್ಯೂಟ್ರಿಷನ್ ಅನ್ನು ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ಫ್ಲವರ್ ಬಡ್ ಫಾರ್ಮೇಶನ್ ಎಲ್ಲ ಆಗುತ್ತೆ. ಈ ಎಲೆ ಸೈಡಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಮುಳ್ಳು ಟೈಪ್ ಕಾಣುತ್ತೆ. ಸೊ ಅದಕ್ಕೆ ಬೇಕಾದ ಪೋಷಕಾಂಶಗಳು ಕೊಡಬೇಕು. ಸೊ ಪೋಷಕಾಂಶಗಳು ಯಾವುದು ಅಂತ ಹೇಳಿದ್ರೆ ನಾವು ಕೃಷಿ ವಿಜ್ಞಾನ ಕೇಂದ್ರನ ಕನ್ಸಲ್ಟ್ ಮಾಡ್ತೀವಿ, ಇಲ್ಲ ನಮ್ಮ ಯಾರು ಕನ್ಸಲ್ಟೆನ್ಸ್ ಇದ್ದಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ಕಾಫಿ ಮಂಡಳಿ ಅಧಿಕಾರಿಗಳನ್ನು ಕನ್ಸಲ್ಟ್ ಮಾಡ್ತೀವಿ. ಅವರು ಕೂಡ ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತಾರೆ. ಅವ್ರದ್ದೇ ಇದೆ ಅಂತ ವಾಟ್ಸ್ಆಪ್ ಗ್ರೂಪ್ ಇದೆ, ವೆಬ್ ಪೇಜ್ ಇದೆ, ಅಲ್ಲಿ ಇನ್ಫಾರ್ಮೇಶನ್ ಇದು ಮಾಡ್ಕೊಂಡು ಮತ್ತೆ ಅದನ್ನೆಲ್ಲ ತಿಳಿದು ಮತ್ತೆ ಯಾರು ಬೆಳೆಗಾರರು ಇದ್ದಾರೆ ಉತ್ತಮ ಬೆಳಿತಾರೆ, ಸೊ ಅವರ ಕೈಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಮತ್ತೆ ನಮಗೆ ಏನು ಬೇಕು, ನನ್ನ ಕೈಯಲ್ಲಿ ಏನಾಗುತ್ತೆ ಫೈನಾನ್ಷಿಯಲಿ ಯು ಹ್ಯಾವ್ ಟು ಲುಕ್ ಇನ್ ಟು ದಟ್. ಸೊ 1000 ರೂಪಾಯಿನ ತಂದು ಸ್ಪ್ರೇ ಮಾಡ್ಲಿಕ್ಕೆ ಹೊರಟಿರೋ ಅದಾಗಲ್ಲ. ನಿಮ್ಮ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಇದು ಮಾಡ್ತೀವಿ. ಸೊ ಮಿಷನರಿ ಅದಕ್ಕೆ ಬೇಕಾದಾಗೆ ಯೂಸ್ ಮಾಡ್ಕೊಳ್ತೀವಿ. ಈಗ ಕೃಷಿ ಹೊಂಡನು ಏನಾದರೂ ಮಾಡ್ಕೊಂಡಿದ್ದೀರಾ ನೀರು? ಎಸ್ ಸರ್, ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಈಗ ಮಳೆ ಬರಲಿಲ್ಲ ಅಂದ್ರೆ ನೀರು ಕೊಡೋದಕ್ಕೆ ಕೃಷಿ ಹೊಂಡ ಬೇಕೇ ಅತ್ಯಗತ್ಯ ಸರ್. ಕೆರೆಗಳು ಮತ್ತೆ ಕೃಷಿ ಹೊಂಡಗಳು ಇದಾವೆ, ಕೃಷಿ ಹೊಂಡಗಳಿವೆ, ಕೆರೆಗಳಿವೆ. ಸೊ ಕೃಷಿ ಹೊಂಡ ಆಲ್ಮೋಸ್ಟ್ ನಮಗೆ ಕೃಷಿ ಇಲಾಖೆಯಿಂದ ತೆಗೆದುಕೊಟ್ಟಿದ್ದಾರೆ. ವರದರಾಜು ಸರ್ ಅವರ ಇದರಲ್ಲಿ ಅವರು ಮಾಡಿಸ್ಕೊಟ್ರು. ಸೊ ಅವರ ಥ್ರೂ 5 HP ಪಂಪ್ ಬಂತು. ಸೊ ಅದು ನನ್ನ ಫಸ್ಟ್ ಪಂಪ್. ಸೊ 5 HP ಪಂಪ್ ಅಲ್ಲಿ ನನಗೆ ಒಂದು ಜಟ್ 32 ಇದರದ್ದು ರೈನ್ ಗನ್ ಅನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಪ್ ಟು 50 ಪೈಪ್ಸ್. ಸೊ ಆಲ್ಟ್ರೇಷನ್ ಸ್ವಲ್ಪ ಮಾಡಬೇಕಾಗಿತ್ತು. ಎಕ್ಸಲೆಂಟ್, ಫಾರ್ 7 years ಅದನ್ನು ಯೂಸ್ ಮಾಡಿದೆ. ಅಂದ್ರೆ ವರದರಾಜ್ ಅವರು ಅಂದ್ರೆ ಕೃಷಿ ಅಧಿಕಾರಿಗಳು, ನಮ್ಮ ಅಗ್ರಿಕಲ್ಚರ್ ಆಫೀಸರ್. ಈಗ ಎಲ್ಲಿವರೆಗೂ ಕಾಯ್ತೀರಾ? ಮಳೆ ಬರಲಿಲ್ಲ, ಈಗ ಸಾಧಾರಣವಾಗಿ ರೈತರು ಮಳೆ ಬರ್ಲಿಕ್ಕೆ ಕಾಯಲ್ಲ, ಮಳೆ ಬರಲಿ ಅಂತಾನೆ ಕಾಯ್ತಾರೆ ಯಾವುದು ಕಾಫಿಗೆ. ಎಲ್ಲಿವರೆಗೂ ಕಾದು ಆನಂತರ ನೀವು ನೀರು ಕೊಡ್ತೀರಾ ಸಾಧಾರಣವಾಗಿ? ಸರ್, ನಾನು ಮಳೆ ಬರೆಯೋಕೆ ಕಾಯೋದೇ ಇಲ್ಲ. ಸೊ ನಾನೇನು ಅಂತ ಹೇಳಿದ್ರೆ ನನಗೆ ಈ ಟೈಮಲ್ಲಿ ಆಗಬೇಕು. ಯಾಕಂತ ಹೇಳಿದ್ರೆ ನೀರಿನ ಅಭಾವ. ಸೊ ಮೇಲೆ ಕೆರೆಗಳಿವೆ, ಕೆಳಗಡೆ ಹೊಳೆ ಇದೆ. ಸೊ ಹೊಳೆಯದು ಡ್ರಿಫ್ಟ್ ಆಗ್ತಾ ಹಾಗೆ ಕೆರೆ ಇದು ಕಡಿಮೆ ಆಗ್ತಾ ಬರುತ್ತೆ. ಸೊ ಜಾನ್ವರಿ 20th ಮೇಲೆ ಜಾನ್ವರಿ ಎಂಡಿಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಜಾಸ್ತಿಯೂ ನೀರು ಕೊಡಲ್ಲ, 2 ಗಂಟೆ ಅಷ್ಟೇ ಕೊಡೋದು ನಾನು. ಮತ್ತೆ ಅದಕ್ಕೆ ಇದಾಗಿ ಪಾಲಿನೇಷನ್ಗೆ ಬೀಸ್ ಕಳೆದ 7-8 ವರ್ಷಗಳಿಂದ ಬೀಜನ್ನ ನಾನು ಸಾಕ್ತಾ ಇದ್ದೀನಿ. ಈಗ ಸಾಧಾರಣವಾಗಿ ಈಗ ರೋಬಸ್ಟಾ ನೀವು ಯಾವಾಗ ಕೊಯ್ಲು ಮಾಡ್ತೀರಾ? ನಾನು ಡಿಸೆಂಬರ್ 15th ಮೇಲೆ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮುಂಚಿತವಾಗಿ ಕೊಯ್ಲಿಕ್ಕೆ, ಯಾಕೆಂತಂದ್ರೆ ನೀರು ಜಾನ್ವರಿ 5ಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ. ಸೊ ನಂದು ಕೊಯ್ಲಿಕ್ಕೆ ಜನವರಿಗೆ ಎಲ್ಲ ಮುಗಿದೋಗುತ್ತೆ. ಇಲ್ಲ, ಕೊಯ್ದು ಹೋಗಲ್ಲ, ಪೋರ್ಷನ್ ಬೈ ಪೋರ್ಷನ್. ಯಾವ ಪೋರ್ಷನ್ ಮುಗಿದಿದೆ, ಯಾವ್ದಕ್ಕೆ 15 days ಗ್ಯಾಪ್ ಬಿಡ್ತೀನಿ. ಸೊ ಪ್ಲಾಂಟ್ ಹೇಗೆ ಡೆವಲಪ್ ಆಗಿದೆ ಎಲ್ಲ ನೋಡ್ಕೊಂಡು ನಾನೇ ಮಾಡ್ತೀನಿ. 90% ಆಫ್ ದಿ ವರ್ಕ್ ನಾನು ಮಾಡ್ತೀನಿ. ಒಂದೊಂದ್ಸಲ ಆಗಲ್ಲ, ಕೆಲಸಗಾರರು ಇಟ್ಕೊಳ್ತೀನಿ. ಸೊ ಶಿಫ್ಟ್ ವೈಸ್ ಅವ್ರ ಜೊತೆ ನಾನು ಇರ್ತೀನಿ. ನನಗೆ ಹೇಗೆ ಬೇಕೋ ಹಾಗೆ ಇರಿಗೇಷನ್ ಮಾಡ್ತೀನಿ. ಸೊ ಅದರಿಂದ ನನಗೆ ಏಕರಿಗೆ ನನ್ನ ಒಂದು ಪ್ಲಾಟ್ ಅಲ್ಲಿ ನಾವು ಹೇಳ್ತಾ ಇರೋದು ಎವರೇಜ್ 40 bags ಬರ್ತಾ ಇದೆ. ಮತ್ತೆ ಗಿಡ ಕಪಾತನು ಮಾಡಬೇಕಾಗತ್ತೆ. ಕರೆಕ್ಟ್ ಸರ್. ನಾವು ನೀರು ಕೊಡೋದಕ್ಕಿಂತ ಮುಂಚೆ ಯಾವಾಗ ಮಾಡ್ತೀರಾ ನೀವು ಗಿಡ? ನಾನು ನೀರು ಕೊಟ್ಟಾದ್ಮೇಲೆ ಮಾಡ್ತೀನಿ. ಏಕೆಂತ ಹೇಳಿದ್ರೆ ಯಾವ ಶೂಟ್ಸ್ ಬಂದಿದೆ ಯಾವುದು ನನ್ನದು, ಏಕೆಂತ ಹೇಳಿದ್ರೆ ನಾನು ಗಾರ್ಡನ್ ಆಗಿ ಮಾಡ್ಕೊಳ್ಳಲ್ಲ. ನನ್ನ ಗಿಡಗಳು ದೊಡ್ಡದಾಗಿರ್ಬೇಕು. ಸೊ ನೀವು ಏನು 10 ಗಿಡದಲ್ಲಿ ಔಟ್ಪುಟ್ ತೆಗಿತೀರಾ, ನಾನು ಒಂದು ಗಿಡದಲ್ಲಿ ಅದನ್ನ ಟ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾವೀಗ ಏನ್ ಮಾಡಿದೀವಿ, ಲೇಯರಿಂಗ್ ಸಿಸ್ಟಮ್ ಮಾಡ್ತೀವಿ. ಹೇಗೆ ಅದು? ಒಂದು ಲೇಯರ್ ಆದ್ಮೇಲೆ, ಗಿಡದ 5 feet ಆದ್ಮೇಲೆ ಅದಕ್ಕೆ ಒಂದು ಕಂಬ ಚಿಗುರು ಬಿಡ್ತೇನೆ. ಸೊ ಸೆಕೆಂಡ್ ಲೇಯರ್ ಅಲ್ಲಿ ಆಯ್ತು. ಸೊ ಏನಾಗುತ್ತೆ, ಇದರಲ್ಲೂ ಫಸಲ್ಸ್ ಬಂತು, ಅದರಲ್ಲೂ ಫಸಲ್ ಬಂತು. ಸೊ ಓನ್ಲಿ ಡಿಫರೆನ್ಸ್ ಇಸ್ ಮೆನ್ಯೂರಿಂಗ್ ಮಾಡುವಾಗ ನೀವು ನೋಡ್ಕೊಳ್ಬೇಕು ಯಾವ ಗಿಡಕ್ಕೆ ಎಷ್ಟು, ಆ ಮೆನ್ಯೂರಿಂಗ್ ಪ್ಯಾಟರ್ನ್ ಮಾಡಿ ನಾನು ಮೆನ್ಯೂರಿಂಗ್ ಕೊಡ್ತೀನಿ. ಅದಾದ್ಮೇಲೆ ಫಾಲಿಯರ್ ಸ್ಪ್ರೇ ಮಾಡ್ತೀನಿ, ಫಂಗಿಸೈಡ್ ಕೂಡ ಕೊಡ್ತಾ ಇದ್ದೀನಿ. ಅಂದ್ರೆ ಗಿಡ ಕಪಾತ್ ಅಂದ್ರೆ ಈಗ ಸೋತ್ರೆಕ್ಕೆಗಳು ಎಲ್ಲ ತೆಗಿ, ಸೋತ್ರೆಕ್ಕೆ, ಒಣಕರೆಕ್ಕೆ, ಚೀಕಲ್ ರೆಕ್ಕೆ, ಗೊಡ್ಡು ರೆಕ್ಕೆ, ಮತ್ತೆ ಗಂಡು ರೆಕ್ಕೆ ನಾ ತೆಗಿಯಲ್ಲ. ಗಂಡು ರೆಕ್ಕೆ ನನಗೆ ಅದು ಬೇಕು, ಅದರಲ್ಲಿ ಎಕ್ಸಲೆಂಟ್ ಕಾಫಿ ಆಗುತ್ತೆ. ಗಿಡಗಳು ಸೋಲ್ತವೆ ಅಂತ ಹೇಳ್ತಾರಲ್ಲ, ಗಂಡರಕ್ಕೆ ಬಿಟ್ರೆ ಅಂತ. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಪೋಷಕಾಂಶಗಳು ಜಾಸ್ತಿ ಕೊಡಬಾರ್ದು, ಕಡಿಮೆನೂ ಕೊಡಬಹುದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಿ. ನಿಮಗೆ ಗೊತ್ತಾಗಲ್ಲ ಎಷ್ಟು ಬೇಕು ಅಂತ ಹೇಳಿ. ನೀವು 300 ಗ್ರಾಮ್ ಕೊಡೋದಾದ್ರೆ 100 grams ಕೊಡಿ. ಮತ್ತೆ ಫಾಲಿಯರ್ ಸ್ಪ್ರೇ ಯೂಸ್ ಮಾಡಿ, ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಮತ್ತೆ ಈಗ ಹೂಗೆ ನೀವು ನೀರು ಕೊಡ್ತೀರಾ, ಕರೆಕ್ಟ್. ಮತ್ತೆ ಒಂದು ಬ್ಯಾಕಿಂಗ್ ನೀರಾವರಿ ಕೊಡಬೇಕು ಅಂತಾರೆ. ಬ್ಯಾಕಿಂಗ್ ನೀರಾವರಿ ಕೊಡ್ತೀವಿ. ಅದು ಎಷ್ಟು ದಿನದ ಅಂತರದಲ್ಲಿ ಕೊಡ್ತೀರಾ? ಆಲ್ಮೋಸ್ಟ್ ಈ ಒಂದು ರೌಂಡ್, ಯಾಕಂತ ಹೇಳಿದ್ರೆ ನಾನು ಕೊಯ್ಯೋದು ಒಂದು ಬ್ಯಾಚ್ ಆದ್ಮೇಲೆ ಒಂದು ರೌಂಡ್ ಆದ್ಮೇಲೆ ಆಫ್ಟರ್ 15 days ನನ್ನ ಕೊಯ್ಲಾದ್ಮೇಲೆ, ಈಗ ನನ್ನ ಪ್ಲಾಟ್ ಅನ್ನ ನಾನು ಡಿವಿಷನ್ ಮಾಡಿದ್ದೀನಿ. ಸೊ ಒಂದು ಸೈಡ್ ಇಂದ ಮಾಡ್ಕೊಂಡು ಹೋಗ್ತೀನಿ. ಒಂದು ಸಲ ನೀರು ಹಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 2 ಶಿಫ್ಟ್ ಮಾಡಿ ನಿಲ್ಸ್ತೀನಿ. ರೀಸನ್ ಏನು ಅಂತ ಹೇಳಿದ್ರೆ, ಬೀಗಳು ಬಂದು ಅದನ್ನ ಪಾಲಿನೇಟ್ ಮಾಡ್ಬೇಕು. ನನಗೆ 4,000 ದಿಂದ 8,000 ಹೂಗಳಿಗೆ ಅದು ಹೋಗುತ್ತೆ. ಸೊ ಒಂದು ಬಿ ಬಾಕ್ಸ್ ಅಲ್ಲಿ 7,000 ದಿಂದ 8,000 ಬಿ ಇರುತ್ತೆ. ಸೊ ಹಾಗೇನಾಗುತ್ತೆ, ಅದು ಸುತ್ತಲೂ ಪಾಲಿನೇಷನ್ ಆಗಿ 2 ದಿವಸ ಅದಕ್ಕೆ ಏನಾಗುತ್ತೆ, ಕರೆಕ್ಟ್ ಆಗಿ ಸಿಗುತ್ತೆ. ಸೊ ಒಂದೇ ಸೈಡ್ ಇಂದ ಬರುವಾಗ ನನಗೂ ಉಪಯೋಗ ಆಯ್ತು, ಬೀಸ್ಗೂ ಉಪಯೋಗ ಆಯ್ತು. ಸೊ ಟೈಮಿಂಗ್ಸ್ ಎಲ್ಲ ಫ್ಲೆಕ್ಸಿಬಲ್. ಅಂದ್ರೆ ಈಗ ಒಂದ್ಸರಿ ಪರಾಗಸ್ಪರ್ಶ ಆದ್ಮೇಲೆ ಚೆನ್ನಾಗಿ ಹೂ
ಅಲ್ಲೇ ಇರಬೇಕು ಇರ್ಬೇಕು. ಅದಕ್ಕೂ ಮತ್ತೆ ನೀರಾವರಿ ಕೊಡಬೇಕಾಗುತ್ತೆ. ಅದು 15 days ಆದ್ಮೇಲೆ ಅಂತ ಮಾಡ್ಕೊಳ್ತೀವಿ. ನೀರು ಅಭಾವ ಬಂತು ಅಂತ ಹೇಳಿದ್ರೆ ಬೇಗ ಮಾಡ್ತೀನಿ, ಬಿಕಾಸ್ ಅಲ್ಲಿ ಸೋರ್ಸ್ ಗೊತ್ತಾಗುತ್ತೆ ಕಡಿಮೆ ಆಗ್ತಾ ಇದೆ. ಸೊ 2 ಗಂಟೆ ಕೊಟ್ಟಿದ್ರೆ ನಾನು ಏನ್ ಮಾಡ್ತೀನಿ, ಸೆಕೆಂಡ್ ಶಿಫ್ಟಿಗೆ 1 hour ಕೊಡ್ತೀನಿ. ದೇವ್ರದಿಂದ ಮಳೆ ಒಂದು 10-20 ಸೆಂಟ್ ಸಿಕ್ಕಿದ್ರೆ ಸಿಗುತ್ತೆ, ಇಷ್ಟವರೆಗೆ ಬಿಟ್ಟಿಲ್ಲ. ಅದರಿಂದ ಆ ಪ್ಲಾಟ್ ಅಲ್ಲಿ ಆಗ್ತಾ ಇದೆ. ಇಲ್ಲದಾದ್ರೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಡಂಪ್ ಮಾಡಿ ಅಲ್ಲಿಂದ ನೀರು ಹಾರಿಸ್ತಾ ಇರ್ತೀವಿ. ನಾನು 2 hourಗಿಂತ ಜಾಸ್ತಿ ಕೊಟ್ಟಿದ್ದು ಇಷ್ಟವರೆಗೆ ಇಲ್ಲ. ಮತ್ತೆ ಮಳೆ ಹೆಚ್ಚು ಬರೋದ್ರಿಂದ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಈ ಸುಣ್ಣನೂ ಕೊಡಬೇಕಾಗತ್ತೆ ಅಂತ. ಕ್ಯಾಲ್ಸಿಯಂ ಕೊಡ್ತೀವಿ. ಸೊ ಇಯರ್ಲಿ ಕ್ಯಾಲ್ಸಿಯಂ ಇಸ್ ಒನ್ ಪೋರ್ಷನ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಯಾವಾಗ ಕೊಡ್ತೀರಾ? ಪೋಸ್ಟ್ ಹಾರ್ವೆಸ್ಟ್ 1 ರೌಂಡ್ ಕೊಡ್ತೀನಿ. ಅದಾದ್ಮೇಲೆ NPK ಕೊಟ್ಟಾದ್ಮೇಲೆ ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಪಾಲಿ ಐಲಿಂಟ್ ಅಂತ ಒಂದು ಬರ್ತದೆ, ಕೆಲವು ಕೆಮಿ ಇದೆ. ಸೊ ಅದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಜಿಂಕ್, ಬೋರಾನ್. ಸೊ ಈಗೇನು ಆರ್ಟಿಕಲ್ ಓದ್ತಾ ಇದೆ, ಬ್ರೆಜಿಲ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಅವ್ರ ಕಾಫಿ ಬೀಳ್ತಾ ಇಲ್ಲ ಅಂತ. ರೀಸನ್ ಏನು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ, ಬೋರಾನ್. ಸೊ ಆಗ ನನಗೆ ಗೊತ್ತಾಯ್ತು, ಓಕೆ ದಿಸ್ ಇಸ್ ವಾಟ್ ಐ ವಾಸ್ ಮಿಸ್ಸಿಂಗ್. ಸೊ ಅದ್ರ ಮೇಲೆ ಏನಾಗುತ್ತೆ, ಫಂಗಸ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಫಂಗಿಸೈಡ್ ಯೂಸ್ ಮಾಡ್ತಾ ಇದ್ರಿ ಪಾಸ್ಟ್ 4 to 5 years. 1 ವರ್ಷ 60% ಕ್ರಾಪ್ ಹೋಯ್ತು. ಆಗ ನಾ ಹೀಗೆ ಕೂತ್ಕೊಂಡು ಮಿಸಸ್ ಜೊತೆ ಹೇಳ್ದೆ, ನಿನ್ಗೆ ಗೊತ್ತಿದೆ ಅಲ್ಲ, ನೀನ್ ಕನ್ಸಲ್ಟ್ ಮಾಡು ಅಂತ ಹೇಳಿದ್ರು. ಡಾಕ್ಟರ್ ವೀರೇಂದ್ರ ಕುಮಾರ್ನ ಕನ್ಸಲ್ಟ್ ಮಾಡಿದೆ. ಡಾಕ್ಟರ್ ವೀರೇಂದ್ರ ಕುಮಾರ್ ಸರ್ ಹೇಳಿದ್ರು ಪಾಪಿಗಾನಜಾಲ್ EC25. ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಅವ್ರ ತಜ್ಞರು. ಸೊ ಅವರು ಹೇಳಿದ್ರು ಹೀಗೆ ಮಾಡಪ್ಪ, ಇದು ಯಾಕೆ ಆಗಲ್ಲ ಅಂತ ನೋಡು ಅಂತೇಳಿ. ಹಾಗೆ ನಾನು ನಮ್ಮ ಕೃಷಿದ ಬೇರೆ ತಜ್ಞರನ್ನ ಕೇಳಿದೆ. ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೆ. ಸೊ ಇಟ್ ವಾಸ್ ಎಕ್ಸಲೆಂಟ್. ಅದ್ರ ಜೊತೆ NPKನೂ ಕೊಟ್ಟೆ. ನೆಕ್ಸ್ಟ್ ಇಯರ್ ಇಂದ ಎಕ್ಸೆಕಾನಜಲ್ ಹೋದೆ. ಸೊ ಅದರಿಂದ ನನಗೆ ಈ ಶಿಲೀಂಧ್ರಗಳು ಏನಿದೆ ಫಂಗಿಸೈಡ್ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಸಿಕ್ತು. ಅದ್ರ ಮೇಲೆ ಯಾವ ಗೊಬ್ಬರನ್ನ ಅದ್ರ ಜೊತೆ ಸ್ಪ್ರೇ ಮಾಡಬಹುದು ಅದು ಸಿಕ್ತು. ಮತ್ತೆ ಸೆಪ್ಟೆಂಬರ್ ಬಂದಾಗ ಯಾವ್ದನ್ನ ಯೂಸ್ ಮಾಡಬೇಕು, ಯಾವಾಗ ಡ್ರಾಪಿಂಗ್ಸ್ ಜಾಸ್ತಿ ಇದೆ, ಯೂರಿಯಾ ಹಾಕಬೇಕಾ ಬೇಡವಾ, ಯೂರಿಯಾ ಹಾಕೋದ್ರಿಂದ ಏನು ಪ್ರಯೋಜನ, ದುಷ್ಪರಿಣಾಮಗಳು, ಮತ್ತೆ ಸಾಯಿಲ್ ಏರಿಯೇಷನ್. ಈಗ ಮಳೆ ಬಂದಾಯ್ತು, ನಾವೇನ್ ಮಾಡ್ತೀವಿ, ಈಗ ಎಲ್ನಿನೋ ಅಂತ ಹೇಳಿ ಎಲ್ಲರೂ ಮುಚ್ಚಿದ್ದಾರೆ. ಸೊ ಈ ವರ್ಷ ಏನ್ ಮಾಡಿದ್ರು, ಎಲ್ಲ ಮುಚ್ಚಿದ್ರು, ಮರ ಏನ್ ತೆಗಿಲಿಲ್ಲ. ಸೊ ತೋಟಕ್ಕೆ ಹೋಗಿ ಇಂಡಿವಿಜುವಲ್ ನೋಡಾಗ ಮುಚ್ಚಿದಲ್ಲಿ ಸ್ವಲ್ಪ ಫಂಗಸ್ ಟೈಪ್ ಇದೆ. ಸೊ ಅದನ್ನ ಜಸ್ಟ್ ಹರಡಿಸ್ತೀವಿ. ಸೊ ಆಸ್ ಎ ಫಾರ್ಮರ್ ನೀವು ಯಾವಾಗಲೂ ತೋಟಕ್ಕೆ ಹೋಗ್ತಾ ಇರಬೇಕು. ಹೌದು ಅದ್ ನೋಡಿ ಅದಕ್ಕೆ ಅನುಗುಣವಾಗಿ ನೀವು ಕೆಲಸ ಮಾಡ್ತಾ. ಈಗ ಏನಾಗಿದೆ, ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಿಲಿ ಬಗ್ ಕೂಡ ಸ್ಟಾರ್ಟ್ ಆಗಿದೆ. ಹೌದು, ಬಿಳಿ ಹಿಟ್ಟಿನ ತಿಗಡೆ ಅಂತ ಅದು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ನೀವು ಕೆಮಿಕಲ್ ಯೂಸ್ ಮಾಡಬೇಕು. ಸೊ ಕನ್ಸಲ್ಟೇಷನ್, ಒನ್ಸ್ ಅಗೇನ್ ಕನ್ಸಲ್ಟೇಷನ್, ಆನ್ಲೈನ್, ಆಫ್ಲೈನ್, ಫ್ರೆಂಡ್ಸ್, ಅನುಭವದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾ ಇದ್ದಾರೆ. ಎಕ್ಸೆಕಾನಜಾಲ್. ಮತ್ತೆ ಈ ಹೂ ಬರುತ್ತಲ್ಲ, ಅವಾಗ್ಲೂ ಕೂಡ ಏನಾದ್ರು ಪೋಷಕಾಂಶ ಕೊಡ್ಬೇಕಾಗತ್ತಾ? ನಾನು ಇಷ್ಟವರೆಗೆ ಕೊಟ್ಟಿಲ್ಲ ಸರ್. ಹೂ ಬರೋ ಸಂದರ್ಭ ನಾ ಯಾವ್ದು ಟ್ರೈ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಡಿಫಾಲ್ಟ್ ಆಗೋದ್ರೆ, ಏನಾದ್ರೂ ಕೆಮಿಕಲ್ ರಿಯಾಕ್ಷನ್ ಆದರೆ, ಸೊ ನಾನು ಸಾಯಿಲ್ pH ಇಷ್ಟವರೆಗೆ ಚೆಕ್ ಮಾಡಿಲ್ಲ. ಅಂದ್ರೆ ಮಣ್ಣು ಸ್ಮೆಲ್ ಮಾಡ್ತೀನಿ, ಅದರಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಇದೆಯಾ ಅಂತ ನೋಡ್ತೀನಿ, ಅರ್ತ್ ವರ್ಮ್ ಇದೆಯಾ ಅಂತ ನೋಡ್ತೀನಿ. ಮತ್ತೆ ನಮ್ಮಲ್ಲಿ ಕಚ್ಚಡ ಮಾಡ್ತೀವಿ, ವೀಡಿಂಗ್ ಅಂತ ಹೇಳ್ತೀವಿ. ಹೌದೌದು, ಅದು ಯಾವಾಗ ಮಾಡ್ತೀರಾ? ಅದು ವರ್ಷಕ್ಕೆ 2 ಸಲ ಮಾಡಿಸ್ತೀನಿ. ಯಾವಾಗ? ಒಂದು ಜುಲೈ ಎಂಡ್, ಅದು ಮಿಷಿನ್ ವೀಡಿಂಗ್. ಈಗ 13 ವರ್ಷ ಆಯ್ತು ಮಿಷಿನ್ ವೀಡಿಂಗ್ ಮಾಡ್ತಾ ಇದ್ವಿ. ಮತ್ತೆ ಕೆಲವರು ಕೊಚ್ಚುತ್ತಾರೆ, ದಬ್ಬೆ ಕಳೆ ಅಂತಾನು ಮಾಡ್ತಾರೆ. ದಬ್ಬೆ ಕಳೆ ಅಂತಾನು ಮಾಡ್ತಾ ಇದೀನಿ. ನಾ ಮಾಡ್ಲಿಲ್ಲ, ಮಿಷಿನ್ ವೀಡಿಂಗ್ ಮಾಡ್ತಾ ಇದ್ದೆ. ಮತ್ತೆ ನಂದೇನು ಅಂತ ಹೇಳಿದ್ರೆ, ಆ ಕಳೆಯಲ್ಲಿ ಹೂ ಬರಬೇಕು. ಸೊ ಆಗ ಅದರಲ್ಲಿ ಏನೆಲ್ಲ ಸತ್ವ ಇದೆ ಅದೆಲ್ಲ ಭೂಮಿಗೆ ಹೋಗುತ್ತೆ. ಸೊ ಡಿಫ್ರೆಂಟ್ ಕಳೆಯಲ್ಲಿ ಡಿಫ್ರೆಂಟ್ ಸತ್ವ ಇರುತ್ತೆ. ಸೊ ಆಗ ಏನಾಗುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಕೂಡ ಅಲ್ಲಿ ಇರುತ್ತೆ. ಈಗ ಒಬ್ಬೊಬ್ಬರು 2 ಇಂಚು 3 ಇಂಚು ಬಂದ್ಮೇಲೆ ಕಳೆ ಕೊಚ್ತಾರೆ. ನಾ ಮಾಡಲ್ಲ, ನನಗೆ 5 ಅಡಿ ಬರಬೇಕು, 3 ಅಡಿ ಬರಬೇಕು, ಹೂ ಬಂದಿರಬೇಕು. ಅದರಿಂದ ಒಂದು ಪುನಃ ಪಾಲಿನೇಷನ್. ಅಂದ್ರೆ ಎತ್ತರ ಬೆಳೆದಾಗ ಮಿಷಿನ್ ಉಪಯೋಗಿಸೋಕು ಅನುಕೂಲ ಆಗುತ್ತೆ. ಸೊ ಕಳೆಯಲ್ಲೇ ಬೀಳುತ್ತೆ, ಭೂಮಿನ ಕವರ್ ಮಾಡುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್. ಮೆಷಿನ್ ಬಳಸೋದ್ರಿಂದ ಖರ್ಚುನು ಕಡಿಮೆ ಬರುತ್ತೆ. ಅದೊಂದು ಮುಂಚೆ ಖರ್ಚು ಕಡಿಮೆ ಬರ್ತಾ ಇತ್ತು. ಈಗ ದಿವಸಗಳಲ್ಲಿ ಯಾಕೋ ಮಿಷಿನ್ ಇದಕ್ಕಿಂತ ಜಾಸ್ತಿ ಅಂತ ಆಗ್ತಾ ಇದೆ. ಕಾರಣ ಮಿಷಿನ್ ಎಲ್ಲರಲ್ಲೂ ಸಿಗ್ತಾ ಇದೆ. ಲೇಬರ್ಸ್ ಮುಂಚೆ ಏನ್ ಮಾಡ್ತಾ ಇದ್ರು, ನಿಮ್ಮ ಹತ್ರ ಮಿಷಿನ್ ಇರ್ತಿದ್ದು ಬರ್ತಿದ್ರು. ಈಗ ರೀಸನ್ ಕೊಡ್ತಾರೆ, ಪೆಟ್ರೋಲ್ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ. ಸೊ ಅವರಿಗೆ ದಿವಸಕ್ಕೆ 1,500 ರೂಪಾಯಿ ಮಿಷಿನ್ ಓಡಿಸೋನಿಗೆ ಬೇಕು. ಕಮಿಷನ್ ಏಜೆಂಟ್ಗಳು ಅದ್ರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ನಾನು ಕೂಡ ಮಿಷಿನ್ ಓಡಿಸ್ತಾ ಇದೆ. ಐ ಯೂಸ್ ಟು ರನ್ ಫಾರ್ ಅರೌಂಡ್ 8 hours in a day. ಸೊ 1 ಎಕರೆಗೆ 2.5 ಗಂಟೆಯಲ್ಲಿ ತಿರ್ಸ್ಬೋದು, 1 ಎಕರೆನ 8 ಗಂಟೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 8 ಗಂಟೆ. ಇವರೇನ್ ಮಾಡ್ತಾರೆ, ಅಲ್ಲೇ ಡುರ್ ಅಂತ ಮಿಷಿನ್ ಮಾಡ್ತಾರೆ, ನಿಲ್ಸ್ತಾರೆ. ಇವರಿಗೆ 300 ಬೇಕು, 350 ಬೇಕು, 380 ಬೇಕು. ಅದರಿಂದ ನಮಗೆ ಅದೊಂದು ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್. ಅಂದ್ರೆ ನಾವೇ ಮಾಡ್ಕೊಂಡ್ರೆ ಬೇಗ ಮುಗ್ಸಕ್ಕೆ ಮತ್ತೆ ಆಗ್ತಾ ಇದೆ. ಕಾಂಟ್ರಾಕ್ಚರ್ ಲೇಬರ್ಸ್ ಇದಾರಲ್ಲ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ. ಇಲ್ಲ ಅಂತ ಹೇಳಲ್ಲ, 300 ಮಾಡೋರು ಇದ್ದಾರೆ, 380. ಬಟ್ ಅದು ಯಾವ ಫಿಕ್ಸ್ ಆಗಿಲ್ಲ, ಅದರಿಂದ ನಮಗೇನು ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಮತ್ತೆ ನೆರಳು ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಅಂತಾರೆ. ಯಾವಾಗ ಸಾಧಾರಣವಾಗಿ ನೀವು ಮಾಡ್ತೀರಾ? ನಾನು ಕಾಫಿ ಕೊಯ್ದ ತಕ್ಷಣ ಮಾಡಿಸ್ತಾ ಇರ್ತೀನಿ. ನನ್ನ ತೋಟದಲ್ಲಿ 200 ಮರ ಇದೆ, ಒಂದು ಪ್ಲಾಟ್ ಅಲ್ಲಿ. ಇನ್ನೊಂದು ಪ್ಲಾಟ್ ಅಲ್ಲಿ 200 ಮರ ಇದೆ. ಅಲ್ಲ, ಕಾಫಿ ಕೊಯ್ಲಾದ ತಕ್ಷಣ ಅಂದ್ರೆ ಸ್ವಲ್ಪ ಬಿಸಿಲು ಎಲ್ಲ ಬೀಳೋ ಸಾಧ್ಯತೆ ಇರುತ್ತಲ್ಲ? ಅಂದ್ರೆ ಹತ್ರ ಮರ ಇದೆ, ಬಿಸಿಲು ಬೇಕು ಕಾಫಿ ಗಿಡಕ್ಕೆ. ದೇ ನೀಡ್ ಸ್ಟ್ರೆಸ್.
ಸೊ ಆ ಟೈಮಲ್ಲಿ ಸ್ಟ್ರೆಸ್ ಇರುವಾಗ ಲೇಬರ್ ಅನುಗುಣವಾಗಿ, ಸೊ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ಮೇಯಲ್ಲಿ ಮಾಡ್ತಾರೆ, ಕೊನೆಗೆ ಮಾಡ್ತಾರೆ, ಮೇ ಕೊನೆಗೆ ಮಾಡ್ತಾರೆ. ನನಗೆ ಆಗ ಲೇಬರರ್ಸ್ ಇರ್ತಾರೆ ಅಂತ. ಆಗ ಕಾಫಿ ಕೊಯ್ದಾದವರಿಗೆ ಎಕ್ಸ್ಟ್ರಾ ಟೈಮ್ ಬೇಕು ಅಂತ ಹೇಳ್ತಾರೆ. ಸೊ ನನಗೆ ಏನಾಗುತ್ತೆ, ಅವ್ರಿಗೂ ವರ್ಕ್ ಆಗುತ್ತೆ, ಅವ್ರಿಗೂ ಏನೋ ಇನ್ಸೆಂಟಿವ್ ಸಿಗುತ್ತೆ, ನನಗೂ ನನ್ನ ಕೆಲಸ ಆಯ್ತು, ನೀಟಾಗಿ ಮಾಡ್ತಾರೆ. ಅಂದ್ರೆ ನಿಮ್ಗೆ ಏನು ಅಂತ ಅಂದ್ರೆ ನೀರಿನ ಸೌಲಭ್ಯ ಇರೋದ್ರಿಂದ ನೀವು ಕಾಫಿ ಕೊಯ್ಲಾದ್ಮೇಲೂ ಕೂಡ ನೆರಳು ನಿರ್ವಹಣೆ ಮಾಡಬಹುದು. ನಿಮ್ಮ ಒಂದು ವಾತಾವರಣ ತಂಪಾಗಿರುತ್ತೆ ನೀರು ಕೊಡೋದ್ರಿಂದ, ಹಾಗಾಗಿ ನೀವು ಅವಾಗಲೂ ಮಾಡಬಹುದು. ಆದರೆ ಖುಷ್ಕಿ ಅಂದರೆ ಮಳೆ ಆಧಾರಿತವಾಗಿರೋರು ಮಳೆ ಪ್ರಾರಂಭ ಆದ್ಮೇಲೆ ಇಲ್ಲ, ನನಗೆ ಒಂದು ಪ್ಲಾಟ್ ಇದೆ, ಅದಕ್ಕೆ ಮಳೆ ಸಿಕ್ಕಿದ್ರೆ ಮಾತ್ರ ಆಗೋದು. ಅಲ್ಲಿಗೆ ಇರಿಗೇಷನ್ ಮಾಡಲಿಕ್ಕೆ ಕಷ್ಟ ಅಂತ ಇಟ್ ಇಸ್ ಅಸಾಧ್ಯ ಅಂತಾನು ಹೇಳಲ್ಲ, ಕಷ್ಟ ಅಂತಾನು ಹೇಳಲ್ಲ, ಬಟ್ ಇಟ್ ಇಸ್ ಅದಕ್ಕೆ 10 ಸೆಂಟ್ ಮಳೆ ಸಿಕ್ಕಿದ್ರು ಅಲ್ಲಿ ನನಗೆ ಎವರೇಜ್ ಕ್ರಾಪ್ ಅರೌಂಡ್ 25 ಬ್ಯಾಗ್ಸ್ ಬಂದೇ ಬರುತ್ತೆ. ಸೊ ಮೇಂಟೆನೆನ್ಸ್, ಹ್ಯಾಂಡ್ಲಿಂಗ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಾಫಿನ ಹೇಳ್ದಾಗೆ ಗಿಡನ ಗಾರ್ಡನ್ ಆಗಿ ಬೆಳೆಸ್ತಾ ಇಲ್ಲ, ಮರದಾಗಿ ಬೆಳೆಸ್ತಾ ಇದ್ದೀನಿ. ಕಾಫಿ ಕೆನಫರ, ಸೊ ಹಾಗೆ ಬೆಳೆಸೋದ್ರಿಂದ. ಮತ್ತು ಇಂಡಿವಿಜುವಲ್ ಪ್ಲಾಂಟ್ಸ್, ಎಷ್ಟು ಪ್ಲಾಂಟ್ಸ್ ಇದೆ ನನ್ನ ತೋಟದಲ್ಲಿ, 95% ಆಫ್ ದಿ ಪ್ಲಾಂಟ್ಸ್ ನಾನು ಟಚ್ ಮಾಡಿರ್ತೀನಿ. ಈಗ ಪೋಷಕಾಂಶ ಅಂದ್ರೆ ಸಾಧಾರಣವಾಗಿ ಯಾವಾಗ ಕೊಡ್ತೀರಾ ನೀವು? ಮೇ ಎಂಡ್ ಅಲ್ಲಿ ಕೊಡ್ತೀನಿ. ಮಳೆ ಪ್ರಾರಂಭವಾದಾಗ ದಟ್ ಇಸ್ ಪ್ರೀ ಮಾನ್ಸೂನ್. ಪೋಸ್ಟ್ ಮಾನ್ಸೂನ್ ಆಲ್ರೆಡಿ ಕೊಟ್ಟಾಯ್ತು, ಈ ವರ್ಷದ ಆಚೆ ಈಚೆ ಆಯ್ತು. ಬೋರಾನ್, ಜಿಂಕ್, ಇದು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಅದನ್ನ ಕೊಟ್ಟಿದ್ದೀನಿ. ಅದಾದ್ಮೇಲೆ ಈಗ ಇನ್ನೊಂದು ರೌಂಡ್ ಆಫ್ಟರ್ 30 days ಫಾಲಿಯರ್. ಲಾಸ್ಟ್ ಇಯರ್ ಏನ್ ಮಾಡ್ತಿದ್ದೆ, ಫಂಗಿಸೈಡ್ ಜೊತೆ ಫಾಲಿಯರ್ ಕೊಡ್ತಾ ಇದೆ, NPK ಕೊಡ್ತಾ ಇದೆ. ಅಂದ್ರೆ ಕೊಳೆ ರೋಗ ಎಲ್ಲ ಬಂದಿತ್ತು, ಕೊಳೆ ರೋಗ. ಸೊ ಅದಕ್ಕೆ ಹೇಳಿದ್ರು ಕೊಳೆ ರೋಗ ಜೊತೆ ನೀವು ಇದನ್ನ ಯೂಸ್ ಫಂಗಿಸೈಡ್ ಜೊತೆ ಯೂಸ್ ಮಾಡಿದ್ರೆ ಇನ್ನೂ ಡ್ರಾಪಿಂಗ್ಸ್ ಆಗ್ಬೋದು ಅಂತ ಹೇಳಿ. ಸೊ ಅದನ್ನ ಈಗ ಚೇಂಜ್ ಮಾಡಿ ಇನ್ನೊಂದ್ಸಲ ಕೊಡುವ, ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡುವ ಅಂತಿದ್ದೀನಿ. ಗ್ರೌಂಡ್ ಅಪ್ಲಿಕೇಶನ್ ಫಾಲಿಯರ್ ಕೊಟ್ಟಾದಾಗೆ ಗಿಡಕ್ಕೆ ಇಮಿಡಿಯೇಟ್ಲಿ ಎನರ್ಜಿ ಸಿಗುತ್ತೆ. ವೆರಸ್ ಗ್ರೌಂಡ್ ಅಪ್ಲಿಕೇಶನ್ ಆದ್ಮೇಲೆ 7 days. ಅದರಿಂದ ಯಾವ ರಿಸಲ್ಟ್ ಬೇಕು, ಹೇಗೆ ಬೇಕು ಅದ್ರ ಮೇಲೆ. ಸೊ ಫಾಲಿಯರ್ ಕೊಟ್ಟಾದ್ಮೇಲೆ ಒಂದೊಂದು ಜಾಗದಲ್ಲಿ ಎಲೆ ಉದ್ರಿಕೆ ಆಗುತ್ತೆ. ಸೊ ಎದುರ್ಕೊಳ್ಳೋ ವಿಷಯ ಎಲ್ಲ, ನೆಕ್ಸ್ಟ್ ಎಲೆ ಸೂಪರ್ ಆಗಿ ಬರುತ್ತೆ. ಅಂದ್ರೆ ಸೆಪ್ಟೆಂಬರ್ ತಿಂಗಳಿಗಿಂತ ಮುಂಚೆ ಕೊಡಬೇಕಾಗತ್ತೆ. ಸೆಪ್ಟೆಂಬರ್ ತಿಂಗಳಿಗಿಂತ ಮುಂಚೆ ಕೊಟ್ರೆ ವೆದರ್ ಕಂಡ್ಯೂಸಿವ್ ಆಗಿರುತ್ತೆ, ಅದು ರಿಟೆನ್ಷನ್ ಮಾಡ್ಕೊಳ್ಳುತ್ತೆ. ಹೌದು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಲೇಬರ್. ಮತ್ತೆ ಕಾಯಿಗಳು ಕೂಡ ಬಲಿಯುವ ಸಂದರ್ಭ, ಅದು ಬಲಿಯುವ ಸಂದರ್ಭದಲ್ಲಿ ಮುನ್ನೊರ್ಷದ ಮಗುಗಳು ಕೂಡ ಅಲ್ಲಿ ಅಭಿವೃದ್ಧಿ ಆಗೋದು ಪ್ರಾರಂಭ ಆಗುತ್ತೆ. ಅಬ್ಸಲ್ಯೂಟ್ಲಿ ಸೆಪ್ಟೆಂಬರ್ ಇಂದ. ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಇನಿಷಿಯೇಷನ್ ತೆಗೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಹಣ್ಣಾಗ್ಲಿಕ್ಕೆ ಬರುತ್ತೆ, ಪ್ಲಾಂಟ್ ನ್ಯೂಟ್ರಿಷನ್ ಜಾಸ್ತಿ ಆಗುತ್ತೆ, ನಾಡ್ಗಳು ಜಾಸ್ತಿ ಆಗುತ್ತೆ. ಒಂದು ವರ್ಷ ಹತ್ತಿದ್ರೆ ಇನ್ನೊಂದು ವರ್ಷ 12, 13, ಮತ್ತೆ ಚಿಕ್ಕಲ್ ರೆಕ್ಕೆ ಗೊಡ್ಡ ರೆಕ್ಕೆ ಏನಾಗುತ್ತೆ ಅದಕ್ಕೆ ಬರುತ್ತೆ. ಆ ಸ್ಟೇಜ್ಗೆ ಬರೋದಕ್ಕಿಂತ ಮುಂಚೆ ನಿಮಗೆ ಅಂದರೆ ಆಗಸ್ಟ್ ತಿಂಗಳು ಕೊನೆಗೆ ಅಥವಾ ಸೆಪ್ಟೆಂಬರ್ ತಿಂಗಳು ಮೊದಲನೇ ವಾರದಲ್ಲಿ ಕೊಟ್ಟು ಮುಗಿಸ್ಬಿಡ್ಬೇಕು ಪೋಷಕಾಂಶಗಳನ್ನು. ಬೇಕಾದ್ರೆ ನವೆಂಬರಲ್ಲೂ ಕೊಡ್ಬೋದು, ಇಲ್ಲ ಅಂತಿಲ್ಲ, ಬಟ್ ಯು ಹ್ಯಾವ್ ಟು ಬಿ ಫ್ಲೆಕ್ಸಿಬಲ್. ನಿಮಗೆ ನಿಮ್ಮ ಗಿಡ ಹೇಗಿದೆ ಅದರ ಬಗ್ಗೆ ನೋಡಿಕೊಂಡು, ಈಗ ನಿಮ್ಮ ಇಡೀ ತೋಟದಲ್ಲಿ 450 ಗಿಡ ಇದೆ ಅಂತ ಹೇಳಿದ್ರೆ 50 ಗಿಡಕ್ಕೆ ಬೇರೆ ಪೋಷಕಾಂಶಗಳು ಬೇಕಾಗ್ಬೋದು, ಬೇರೆ 100 ಗಿಡಕ್ಕೆ ಬೇರೆ ಬೇಕಾಗ್ಬೋದು. ಸೊ ನೀವು ಅದನ್ನ ಸ್ಟಡಿ ಮಾಡಬೇಕು, ಯಾವ ಇದಿದೆ. ಈಗ ಈಸ್ಟರ್ನ್ ಸ್ಲೋಪ್ ಇಂದ ಇದೆಯಾ, ವೆಸ್ಟರ್ನ್ ಸ್ಲೋಪ್ ಇಂದ ಇದೆಯಾ, ಯಾವ ಗಿಡಕ್ಕೆ ಬಿಸಿಲು ಬೀಳ್ತಾ ಇದೆ, ಇದಕ್ಕೆ ಬಿಸಿಲು ಕಡಿಮೆ ಬೀಳ್ತಾ ಇದೆ, ಇದಕ್ಕೆ ಪೊಟ್ಯಾಶ್ ಬೇಕಾ, ಯೂರಿಯಾ ಬೇಕಾ. ಈಗ ಟೆಕ್ನಾಲಜಿ ಆಗಿದ್ರಿಂದ ಏನಿಲ್ಲ, ನೀವು ಫೋನಲ್ಲಿ ತೆಗೀರಿ, ಇಲ್ಲ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನ ಕನ್ಸಲ್ಟ್ ಮಾಡಿದ್ರೆ ಎನಿ ಟೈಮ್ ರಾತ್ರಿ 11 ಗಂಟೆಗೆ ಮೆಸೇಜ್ ಹಾಕಿದ್ರೆ 1 ಗಂಟೆಗೆ ಅವ್ರು ರೆಸ್ಪಾಂಡ್ ಮಾಡಿರ್ತಾರೆ. ಹೌದೌದು. ಸೊ ಅದರಿಂದ ಸೊ ಕೆಲವು ಲೈಕ್ ಮೈಂಡೆಡ್ ಪೀಪಲ್ ಇರ್ತಾರೆ, ಅವರು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಸೊ ಅದರಿಂದ ಕೆಲವು ನುರಿತ ಬೇಸಾಯ ತಜ್ಞರಿದ್ದಾರೆ, ನಮ್ಮ ರೈತರು ಇದ್ದಾರೆ, ಕೃಷಿ ಪಂಡಿತರು ಇದ್ದಾರೆ. ಅವ್ರ ಕೈಯಿಂದ ಇನ್ಫಾರ್ಮೇಶನ್ ಅವ್ರು ಓಪನ್ ಆಗಿ ಕಳ್ಸಿಕೊಡ್ತಾರೆ. ಹೀಗೆ ಮಾಡಪ್ಪ, ಇದರಿಂದ ಇದಾಗುತ್ತೆ ಅಂದ್ರೆ ಅದನ್ನ ಅಳವಡಿಸ್ಕೋವಾಗ ನಮ್ಮ ಒಂದು ಪರಿಸ್ಥಿತಿಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು. ಸೊ ಅದಕ್ಕೆ ಹೇಳಿದಾಗೆ 450 ಗಿಡ, 450 ಗಿಡಕ್ಕೆ 450 ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಐಡೆಂಟಿಫೈ ಮಾಡಿ, ನೀವು 100% ಇರಲಿಲ್ಲ, ನಾ ಹೇಳಿದೆ 95% ಗಿಡಗಳನ್ನ ನಾನು ನೋಡ್ತೀನಿ ಅಂತೇಳಿ, ಆ 5% ಬಿಟ್ಟು ಹೋಗ್ಬೋದು. ಸೊ ಈಗ ಒಂದೊಂದು ಸೈಡ್ ವೆಸ್ಟರ್ನ್ ಸ್ಲೋಪ್ ಅಲ್ಲಿ ಸಾಯಂಕಾಲ ಬಿಸಿಲು ಸಿಕ್ಕಾಪಟ್ಟೆ ಆಗುತ್ತೆ, ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಶೇಡ್ ಡೆವಲಪ್ ಮಾಡಿ. ಆಗ ಶೇಡ್ ಡೆವಲಪ್ ಮಾಡೋಕೆ ಯಾವ ಗಿಡಗಳನ್ನ ಹಾಕ್ತೀರಾ, ಸೊ ತೋಟದಲ್ಲಿ ಯಾವ ಮರಗಳಿದೆ, ಸೊ ನ್ಯೂಟ್ರಿಷನ್ ಕೋಟೆಂಟ್ ಯಾವ್ದು ಮರದಿಂದ ಯಾವ್ದು, ಹತ್ತಿ ಮರದಿಂದ ಏನು, ಹಲಸಿನ ಮರದಿಂದ ಏನು, ಮಾವಿನ ಮರದಿಂದ ಏನು. ಸೊ ಹಾಗೆ ಮಾತಾಡ್ತಾ ಇರುವಾಗ ಫಾರೆಸ್ಟ್ ಅವರು ಹೇಳಿದ್ರು, ಅವ್ರದ್ದೊಂದು ಮ್ಯಾಗಝಿನ್ ಇದೆ, ಅವರು ಅದರಲ್ಲಿ ಆಗ್ತಾ ಇರ್ತಾರೆ ಅಂತ ಹೇಳಿ. ಸೊ ನೀವು ನ್ಯೂಟ್ರಿಷನ್ ಕ್ವಶನ್ ನೋಡ್ಕೊಂಡು ಮಾಡಿದ್ರೆ ಯು ಕ್ಯಾನ್ ಸರ್ವೈವ್. ಎವರೇಜ್ ಕ್ರಾಪ್ ಅಂತ ಹೇಳಿದ್ರೆ ನಾ ಹೇಳ್ದಾಗೆ 7 kgs ಎವರೇಜ್ ಇಸ್ ಓಕೆ. ನೀವು ಯಾರು ಬೇಕಾದ್ರೂ ತೆಗಿಬೋದು, ಅದಕ್ಕೆ ಏನು ಇದು ಮಾಡಬೇಕು ಅಂತಿಲ್ಲ, ಆರಾಮ್ಸೆ ನೀವು ಮಾಡಬಹುದು. ಮತ್ತೆ ರೋಗ ಕೀಟಗಳ ಹಾವಳಿ ಅಂತ ಏನಾದ್ರು ಕಂಡು ಬರುತ್ತಾ? ಎಸ್ ಸರ್, ಕಂಡು ಬರ್ತಾ ಇದೆ, ಈಗಿನ ಕಾಲದಲ್ಲಿ ಕಂಡು ಬರ್ತಾ ಇದೆ. ರೋಗಗಳ ಬಗ್ಗೆ ತಾವು ಹೇಳಿದ್ರಿ, ಕೊಳೆ ರೋಗ ಇದೆಲ್ಲ, ಕೊಳೆ ರೋಗ ಮತ್ತೆ ಶಾರ್ಟಲ್ ಬೋರರ್, ಅದಕ್ಕೆ ಅದು ಫಂಗಸ್ ತಿಂದು ಬೆಳೆಯುತ್ತೆ. ಸೊ ಫಂಗಿಸೈಡ್ ಸ್ಪ್ರೇ ಮಾಡುವಾಗ ಅದನ್ನ ಆ ಫಂಗಸ್ಗೆ ಇದಾದರೆ ಸೊ ಅದು ಡೆವಲಪ್ಮೆಂಟ್ ಇದಾಗುತ್ತೆ. ಇಲ್ಲದಾದ್ರೆ ಕಟ್ ಮಾಡಿ ಅದನ್ನ ಬೇರ್ಪಡಿಸಿ ನಾಶ ಮಾಡಬೇಕು. ಇಲ್ಲ ಇನ್ಸೆಕ್ಟಿಸೈಡ್ ಯೂಸ್ ಮಾಡಿ. ಸೊ ಕೆಮಿಕಲ್ ಕಡಿಮೆ ಮಾಡಿದಷ್ಟು ಒಳ್ಳೇದು. ಸೊ ನಾವು ಇಟ್ ಇಸ್ ಲೈಕ್ ಕೆಮಿಕಲ್ ರಹಿತ ಮಾಡೋದಕ್ಕೂ ಆಗಲ್ಲ, ಕೆಮಿಕಲ್ ಇದು
ಸೊ ಹಾಗೆ ನಾವು ಅಂಕೆಗಳು ಸರ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ನಮಗೆ. ಮತ್ತೆ ಈ ಬೆರಿ ಬೋರರ್ನು ಏನಾದ್ರು ಬೆರಿ ಬೋರರ್ಗೆ ಬೆರಿ ಬೋರರ್ ಟ್ರ್ಯಾಪ್ ಅಂತ ಇದೆ. ಸೊ ಅದನ್ನ ಅಳವಡಿಸಬೇಕು. ಬ್ರೋಕಾ ಬಲೆಗಳು ಅಂತೀವಿ. ಬ್ರೋಕೋ ಟ್ರ್ಯಾಪ್ ಅಂತ ಹೇಳಿ ನಮ್ಮ ಕಾಫಿ ಬೋರ್ಡ್ ಅವ್ರು ಕೊಡ್ತಾರೆ. ಹೌದೌದು. ಏಕರಿಗೆ ಇಷ್ಟು ಅಂತ ಹೇಳಿ ಮಡಗಿ ಅದರಲ್ಲಿ ಬಂದು ಬೀಳುತ್ತೆ. ಅದು ಬಿದ್ದಾದ್ಮೇಲೆ ಮತ್ತೆ ನೀವು ಡ್ರೈ ಯಾರ್ಡ್ ಸುತ್ತ ಅದನ್ನ ಮಡಗಬಹುದು. ಆಗ ಡ್ರೈ ಯಾರ್ಡ್ ಸುತ್ತ ಮಡಗುವಾಗ ಅದಕ್ಕೆ ಬಂದು ಬೀಳುತ್ತೆ. ಸೊ ನಿಮ್ ಗೋಡೌನ್ ಅಲ್ಲಿ ಏನ್ ಕಾಫಿನ ಶೇಖರಣೆ ಮಾಡ್ತೀರಾ ಅದನ್ನ ಕ್ವಾಲಿಟಿ ಬಗ್ಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕ್ಲೀನ್ ಆಗಿ ಇಟ್ಕೊಂಡು ಈ ಟ್ರ್ಯಾಪ್ ಗಳನ್ನ ಅಲ್ಲಿ ಇಟ್ಟು ಏನಿದೆ 360 ಡಿಗ್ರಿ ನೀವು ಮೇಂಟೈನ್ ಮಾಡಿದ್ರೆ ಮತ್ತೆ ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡಿ. ಮತ್ತೆ ಈ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ಮತ್ತೆ ಕಳೆ ತೆಗಿಬೇಕಾಗತ್ತೆ ಈ ರೋಬಸ್ಟಾದಲ್ಲಿ. ಅರ್ಧ ಅಡಿ ಚಿಗುರು ಅಂತ ಹೇಳ್ತೀವಿ. ಸೊ ಮೇಂಟೆನೆನ್ಸ್ ಹ್ಯಾಂಡ್ಲಿಂಗ್ ಡಿಪೆಂಡ್ಸ್. ನಿಮಗೆ ಬೇಕಾದ್ರೆ ಚಿಗುರು ಜಾಸ್ತಿ ಬಂದಿದ್ರೆ ತೆಗಿತೀರಾ, ಇಲ್ಲೋದ್ರೆ ಬಿಡ್ತೀರಾ. ಈಗ ನಾನು ಚಿಗುರು ಒಂದ್ ರೌಂಡ್ ತೆಗೆದಾಯ್ತು. ನೆಕ್ಸ್ಟ್ ರೌಂಡ್ ಚಿಗುರು ಬಂದ್ರೆ ಒಂದೊಂದ್ಸಲ ಏನಾಗುತ್ತೆ ಗಿಡದಲ್ಲಿ ಚಿಗುರು ಬರಲ್ಲ. ಕಂಬ ಚಿಗುರು ತೆಗಿತಾನೆ ಇರ್ಬೇಕು. ಕಂಬೆ ಚಿಗುರು ತೆಗಿತಾ ಇರಬೇಕು. ಮತ್ತೆ ಮೇಲೆ ನೆತ್ತಿ ಬಿಡಿಸ್ಬೇಕು. ಆಗ ಬೆಳಕು ಕೆಳಗಡೆ ಬೀಳುತ್ತೆ, ಸನ್ಲೈಟ್ ವಿಟಮಿನ್ ಇ ಬರುತ್ತೆ. ಅದರಿಂದಾಗಿ ರೋಗಗಳು ಕಡಿಮೆ ಆಗುತ್ತೆ. ಗಾಳಿ ಆಡಾಗ್ಲಿಕ್ಕೆ. ಸೊ ನೀವು ವೀಡಿಂಗ್ ಮಾಡಬೇಕು. ಈಗ ವೀಡಿಂಗ್ ಮಾಡಿದ್ರು ಅದ ಹೇಳಿದ್ರಿ, ಮೆಕ್ಯಾನಿಕಲ್ ವೀಡಿಂಗ್ ಮಾಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಿದೆ. ಸೊ ನಿನ್ನೆ ಸರ್ ಹಾಕಿದ್ರು. ಯಾಕೆಂತ ಹೇಳಿದ್ರೆ ನೀವು ಮೆಕ್ಯಾನಿಕಲ್ ವೀಡಿಂಗ್ ಮಾಡುವಾಗ ಭೂಮಿನ ಹೊಡಿತೀರ, ಇದೆಲ್ಲ ಕೆಳಗಡೆ ಪದರದಲ್ಲಿ ನಿಂತ್ಕೊಳ್ಳುತ್ತೆ. ಸೊ ನೀವು ಆಲ್ರೆಡಿ ಸ್ಪ್ರೇ ಮಾಡಿದ್ರೆ ಆಲ್ರೆಡಿ ಬಂದು ನಿಂತ್ಕೊಂಡ್ರೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ದಬ್ಬೆ ಕಚ್ಚಡ ಮಾಡಬೇಕು. ಬಟ್ ಆ ದಬ್ಬೆ ಕಚ್ಚಡ ಮಾಡುವಾಗ ಒಂದು ನೆನಪಿಟ್ಟುಕೊಳ್ಬೇಕು, ಸಾಯಿಲ್ ಇರೋಜನ್ ಆದಾಗಿ ನೋಡ್ಕೊಳ್ಳಿ. ಏನಂತ ಹೇಳಿದ್ರೆ ಸಾಯಿಲ್ ಇರೋಜನ್ ಆದ್ರೆ ಇದು. ಮತ್ತೆ ನೀರ್ ಕೊಯ್ಲು ಸಾಧಾರಣವಾಗಿ ಏನ್ ಹೇಳ್ತಾ ಅಂದ್ರೆ ಬಹಳ ಎತ್ತರಕ್ಕೆ ಬೆಳೆದಾಗ ಮಿಷಿನ್ ಇಂದ ಹೊಡೆದು ಆಮೇಲೆ ದಬ್ಬೆ ಕಳೆ ಎತ್ತರಕ್ಕೆ ಹೊಡೆದಾಗ. ಬಟ್ ಮಿಷಿನ್ ಅಲ್ಲಿ ಹೊಡೆಯುವಾಗ ರೋಪ್ ಹಾಕಿ ಹೊಡೆದ್ರೆ ರಟ್ಟುತ್ತೆ. ಬ್ಲೇಡ್ ಹಾಕಿದ್ರೆ ರಟ್ಟಲ್ಲ. ಬ್ಲೇಡ್ ಹಾಕಿದ್ರೆ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ. ರೋಪ್ ಹಾಕಿದ್ರೆ ಅದರಲ್ಲಿ 3mm 4mm ಬರ್ತಾ ಇದೆ. ಸೊ ರೋಪ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಯಾವಾಗ ಕೊಯ್ಲು ಮಾಡ್ತೀರಾ ಸಾಧಾರಣವಾಗಿ ಮಂಜಣ್ಣವ್ರೆ ಕಾಫಿ? ಡಿಸೆಂಬರ್ 15 ಮೇಲೆ ಸ್ಟಾರ್ಟ್ ಮಾಡ್ತೀನಿ. ನಾನು ನೋಡ್ತಾ ಬರ್ತೀನಿ ಯಾವ ಕಲರ್ಗೆ ಟೈಪ್ ಸ್ಟಾರ್ಟ್ ಆಗಿದೆ ಮತ್ತೆ ಅವೈಲಬಿಲಿಟಿ ಆಫ್ ಲೇಬರ್. ಬಟ್ ಡಿಸೆಂಬರ್ 15 ಇಂದ ನಾನು ಕೈ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮಲ್ಲಿ ಒಂದೊಂದು ಪ್ಲಾಂಟ್ ನಾವು ನೋಟಿಫೈ ಮಾಡಿರ್ತೀವಿ. ಸೊ ಈ ಪ್ಲಾಂಟ್ ಅಲ್ಲಿ 40% ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಆಗ್ಬೋದು. ಸೊ ಇದು 80% ಆದ್ರೆ ಇಡೀ ಮುಕ್ಕಾಲ್ ತೋಟ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. 100% ಆದ್ರೆ ಇಡೀ ತೋಟ ರೆಡಿ ಆಗಿದೆ ಅಂತ ಹೇಳಿ. ಸೊ ದಟ್ ಇಸ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಮತ್ತೆ ಚೆರ್ರಿನೇ ಮಾಡ್ತೀರಾ ಮುಖ್ಯವಾಗಿ ನೀವು? ನಾವು ಚೆರ್ರಿನೇ ಡ್ರೈ ಚೆರ್ರಿ ಮಾಡ್ತೀವಿ. ಅದನ್ನ ಇದು ಮಾಡ್ಲಿಕ್ಕೆ ಮಿಷನರಿ ಯೂಸ್ ಮಾಡ್ತೀನಿ. ಅಂದ್ರೆ ಸಾಧಾರಣವಾಗಿ ತಾವು ಹೇಳಿದಾಗ 40 ಚೀಲದವರೆಗೂ ಬರುತ್ತೆ ನಿಮಗೆ? 40 ಚೀಲದವರೆಗೂ ಬರುತ್ತೆ. 21 to 25,000 kgs ಆಫ್ ಕಾಫಿ ಇನ್ 5 acres ಪ್ಲಾಟ್. ಇಟ್ ಇಸ್ ಕಂಟಿನ್ಯೂಸ್. ನಾಟ್ ತಂದೆ ರೋಗ ಕೊಯ್ತಾ ಇದ್ರು. ಒಂದ್ಸಲ ಕಡಿಮೆ ಆಗಿತ್ತು, ಆಚೆ ಸಲ ಕಡಿಮೆ ಆಗಿತ್ತು. ಬಟ್ ಎವರೇಜ್ ಇಸ್ ಅರೌಂಡ್ 21 to 25,000. ಎಕರೆಗೆ 40 ಚೀಲ 47 kg ಪ್ರಕಾರ ಬಂತು ಅಂತ ಯೋಚನೆ ಮಾಡ್ಕೊಳ್ಳಿ. 450 ಗಿಡ. ಸೊ 7 kg ಪ್ರಕಾರ. ಸೊ ನಿಮಗೆ 15-20 kg ಕೊಯ್ಬೋದು. 50 kg ಕೊಯ್ಯೋ ಗಿಡನೂ ಇದೆ, 50 ಗ್ರಾಮ್ ಕೊಯ್ಯೋ ಗಿಡನೂ ಇದೆ. ಸ್ವಲ್ಪ ವ್ಯತ್ಯಾಸ ಇದ್ದಿರುತ್ತೆ. ಈಗ ಮೇಂಟೆನೆನ್ಸ್ ಅಲ್ಲಿ ಅದಾಗುತ್ತೆ. ಮತ್ತೆ ಸಾಯಿಲ್ ಬೋರ್ನ್ ಡಿಸೀಸ್ ಏನೇನು ಯಾವ ಏರಿಯಾದಲ್ಲಿ ಇದೆ. ಸೊ ಅದರಿಂದ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಪರವಾಗಿಲ್ಲ ಅನ್ಸುತ್ತಾ ಕಾಫಿ ಕೃಷಿ? ಈಗಿನ ರೇಟಿಗೆ ಪರವಾಗಿಲ್ಲ. ಬಟ್ ಓವರ್ ಆಲ್ ಮೇಂಟೆನೆನ್ಸ್ಗೆ ಇಟ್ ಇಸ್ ನಾಟ್ ಸಮ್ವೇರ್. ಬಿಕಾಸ್ ಎಲ್ಲದಕ್ಕೂ ರೇಟ್ ರೈಸ್ ಆಗ್ತಾ ಇದೆ. ಸೊ ಕಾಫಿ ನಾವು ಈಗ ಯೋಚನೆ ಮಾಡಿದ್ರೆ ಹೇಳ್ತೀವಿ ಈಗ 10,000 ಬಂದ್ಬಿಟ್ಟಿದೆ ಅಂತ ಹೇಳ್ತೀವಿ. ಬಟ್ 10,000 ಬಂದಿದ್ದಕ್ಕೆ ರೈತ ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ, ಎಷ್ಟು ಲೋನ್ ತಗೊಂಡಿದ್ದಾನೆ, ಅದನ್ನ ಹೇಗೆ ಇದು ಮಾಡಿದ್ದಾನೆ, ಅವನು ಎಷ್ಟು ಮರ ನಟ್ಟು, ಎಷ್ಟು ಮರನ ಮಾರಿದ್ದಾನೆ. ಸೊ ಕೃಷಿ ನನ್ನ ಪ್ರಕಾರ ಟಚ್ ಆ್ಯಂಡ್ ಗೋ, ಅವರವರ ಅನುಗುಣಕ್ಕೆ ಬಿಟ್ಟಾಗೆ. ಮತ್ತೆ ಈ ಕರಿಮೆಣಸು ಬಳ್ಳಿಗಳು ಎಷ್ಟಿದಾವೆ? ಕರಿಮೆಣಸು ಬಳ್ಳಿಗಳು ಸುಮಾರು ಇದ್ದಾವೆ ಸರ್. ಡಿಫ್ರೆಂಟ್ ವೆರೈಟೀಸ್ ಇದೆ. ಟ್ರಯಲ್ ಆ್ಯಂಡ್ ಎರರ್. ಮತ್ತು ಕಾಫಿ ಯಾವುದು ತೋಟದಲ್ಲಿ ಬಂದಿದೆ ಅದರಲ್ಲಿ ನಡ್ಲಿಕ್ಕೆ ಭಾಳ ಕಷ್ಟ. ಒಂದ್ಸಲ ಡಿಸೀಸ್ ಬಂದೋದ್ಮೇಲೆ ಅದಕ್ಕೆ ನಡ್ಲಿಕ್ಕೆ ಎಷ್ಟೇ ಟ್ರೈ ಮಾಡಿ ಆಗಲ್ಲ. ಮತ್ತು ಸಾಯಿಲ್ ಚೇಂಜ್ ಮಾಡ್ತಾ ಇರಬೇಕು. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಶೀಟ್ ಹಾಕ್ಕೊಂಡು ಕಾಫಿ ಕೊಯ್ತಾರ, ಏನು ಮಾಡ್ತಾರೆ ಅದನ್ನು ಮೆಟ್ಕೊಂಡು ಹೋಗ್ತಾರೆ. ಮತ್ತು ಮಿಷಿನರಿ ಅಂತ ಹೇಳಿದ್ರಿ, ಮಿಷಿನರಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಲಿಕ್ಕೆ ಜನರು ಸಿಗಲ್ಲ ಅಂತ ಹೇಳಿ ಟೆಕ್ನಿಕ್ ಅಂತ ಹೇಳಿ ಇವರು ಮಿಷಿನ್ನ ತಗೊಂಡು ಹೋಗಿ ಅಲ್ಲಿ ಆರಿಸ್ತಾರೆ. ನಿಮ್ಗೇನಾಗಲ್ಲ, ಅವ್ನು ಮಿಷಿನ್ ಹೊಡೆದು 15 ದಿವಸದಲ್ಲಿ ಎಲ್ಲ ಬಳ್ಳಿ ಕೆಳಗಡೆ ಬಂದಿರುತ್ತೆ. ಮತ್ತೆ ಅದಕ್ಕೆ ರೋಗಗಳಿವೆ. ಸೊ ಫಂಗಿಸೈಡ್ ಇದೇನಿದೆ ಕೃಷಿ ತಂತ್ರದಿಂದ ಬೇರುಗಳಿಗೆ ಗಾಯ ಆಗಬಾರ್ದು. ಬೇರುಗಳಿಗೆ ಗಾಯ ಆಗಬಾರ್ದು. ಮತ್ತೆ ಇಲೆವೇಶನ್ ಅಲ್ಲಿ ಇರಬೇಕು. 3 meters ಕೆಳಗಡೆ ನೀರು ಇದ್ರೆ ಮಾತ್ರ. ಗೊಬ್ಬರ ಯಾವಾಗ ಕೊಡ್ತೀರಾ? ಗೊಬ್ಬರ ಇದಕ್ಕೆ ಕೊಡುವಾಗನೇ ಗೊಬ್ಬರ ಕೊಡ್ತೀವಿ. ಸಪರೇಟ್ ಆಗಿ ನಾನು ಏನ್ ಗೊಬ್ಬರ ಅದಕ್ಕೆ ಅಂತ ಹೇಳಿ ಕೊಡ್ತಾ ಇಲ್ಲ. ಇನ್ನು ಮುಂದೆ ನೋಡ್ಬೇಕಷ್ಟೇ. ಕೊತ್ತುಗಳು ಸಾಧಾರಣವಾಗಿ ಯಾವ ಬರ್ತವೆ ನಿಮ್ಮ ತೋಟದಲ್ಲಿ? ನನ್ನ ತೋಟದಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಜುಲೈಯಲ್ಲಿ ಆಲ್ರೆಡಿ ಮೇಯಲ್ಲಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಅದರಲ್ಲಿ ಕಾಯಿ ಇದೆ. ಮೇಯಿಂದನೂ ಪ್ರಾರಂಭವಾಗುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ನೀರು ಕೊಡ್ತೀರಾ ನೀವೇನಾದ್ರು ಕರಿಮೆಣಸು? ಇರಿಗೇಷನ್ ಮಾಡುವಾಗ ಮಾತ್ರ. ಸಪರೇಟ್ ಆಗಿ ಅದಕ್ಕೆ ಸಪರೇಟ್ ಮೇಂಟೆನೆನ್ಸ್ ನಾ ಮಾಡ್ತಾ ಇಲ್ಲ. ಇನ್ನು ಮಾಡಬಹುದು. ಬಿಕಾಸ್ ಡಿಪೆಂಡಿಂಗ್ ಆನ್ ನನ್ನ 200 ಮರ ಅಂತ ಹೇಳಿದ್ರೆ 200 ಮರದಲ್ಲಿ ಆಲ್ಮೋಸ್ಟ್ 70% ಮರದಲ್ಲಿ ಇದೆ 200 ಮರ ಅಂತ ಹೇಳಿದ್ರೆ 200 ಮರ ಕಾಡು ಮರಗಳು ಪೊಂಗರೆ ಎಲ್ಲ ಸೇರಿ 200 ಮರ ಇದೆ. ಅದರಲ್ಲಿ 70% ಆಫ್ ದಿ ಟ್ರೀಸ್ ಅಲ್ಲಿ ಇದೆ. 2 ಅಡಿ ಹೈಟ್ ಇಂದ 20 ಅಡಿ ಹೈಟ್ ವರೆಗೂ ಇದೆ.
ಅಂದ್ರೆ ಸಾಧಾರಣವಾಗಿ ಯಾವಾಗ ಕೊಯ್ಲಿ ಬರುತ್ತೆ ಕರಿಮೆಣಸು? ಕರಿಮೆಣಸು ಅರೌಂಡ್ ಫೆಬ್ರವರಿ ಎಂಡ್ ಮಾರ್ಚ್ ಅಲ್ಲಿ ನಿಮ್ದು ಕಾಫಿದು ಕೆಲಸ ಮುಗಿದ್ಮೇಲೆ ಅದನ್ನ ಕಾಫಿದು ಕೆಲಸ ಮುಗಿದ್ಮೇಲೆ ನಮಗೆ ಲೇಬರರ್ಸ್ ಹೋಗ್ಬಿಡ್ತಾರೆ. ಸೊ ಬರೀ ಆ ಟೈಮಿಗೆ ಬರೋದ್ರಿಂದ ಅದನ್ನು ಮುಗಿಸಿ ನಾವು ಕಳಿಸ್ತೀವಿ. ಇಳುವರಿ ಪರವಾಗಿಲ್ವಾ ಕರಿಮೆಣಸು? ಇರೋ ಬಳ್ಳಿಯಲ್ಲಿ ಸಾಧಾರಣಕ್ಕೆ ಪರವಾಗಿಲ್ಲ. ಈಗ ಹೊಸ ಇದು ಮಾಡ್ತಾ ಇದ್ದಾರೆ. ಈಗ ಜೆನೆಟಿಕಲಿ ಇದು ಮಾಡಿರ್ತಾರೆ, ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ಟಾಪ್ ಶೂಟ್ ಅಂತ ಹೇಳಿ ಅದು ಮಾಡ್ತಾ ಇದ್ದಾರೆ. ಅಂಕೇಗೌಡ ಸರ್ ಅದ್ರ ಬಗ್ಗೆ ಎಲ್ಲ, ಅಂಕೇಗೌಡ ಸರ್ ಅದೆಲ್ಲ ಅವ್ರ ಡಿಪಾರ್ಟ್ಮೆಂಟ್. ಹೌದು. ಸೊ ಒಬ್ಬರು ಹೇಳಿದ್ರೆ ಆಗಲ್ಲ, ಬಟ್ ಫಿಲಾಂಥ್ರಫಿಕ್ ಮ್ಯಾನ್ ಅಂಕೇಗೌಡ ಸರ್, ನಾ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ರೈತ ಸ್ನೇಹಿ, ನೀವು ಅವ್ರನ್ನ ಹೇಗೆ ಅಪ್ರೋಚ್ ಮಾಡ್ತೀರಾ? ಐ ವುಡ್ ಕಾಲ್ ಹಿಮ್ ಯಂಗ್ ಮ್ಯಾನ್ ರಾದರ್ ದೆನ್ ಏಜ್ ಮ್ಯಾನ್. ರೈತ ಮಿತ್ರ. ಸೊ ಅವ್ರು ಕೇಳಿದ್ರೆ ಸರ್ ಹೀಗೆ ಮಾಡಿ ಇದಕ್ಕೆ ಗೊಬ್ಬರ ಹಾಕಿ. ಸೊ ಅವ್ರದ್ದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಅದನ್ನ ಅವರು ಬಿಟ್ಕೊಡ್ಲಿಕ್ಕೂ ಆಗಲ್ಲ. ಬಿಟ್ಟು ಕೊಟ್ರೆ ಅವ್ರಿಗೆ ಕಷ್ಟ ಆಗುತ್ತೆ, ಬಿಡೋದಾದ್ರೆ ನಮಗೆ ಕಷ್ಟ ಆಗುತ್ತೆ. ಆರ್ಗ್ಯಾನಿಕ್ ಮೆನ್ಯೂರ್ ಹಾಕ್ಬೇಕು ಏನೋ. ಸೊ ಆರ್ಗ್ಯಾನಿಕ್ ಮೆನ್ಯೂರ್ ಕೂಡ ಹಾಕ್ತಿವಿ. ಸೊ ಅಡಿಕೆ ಗಿಡಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅಡಿಕೆ ಗಿಡಕ್ಕೆ P6 ವೆರೈಟಿ ಹಬ್ಬುತ್ತೆ ಅಂತ ಹೇಳ್ತಾ ಇದ್ರೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ವೆರೈಟಿ ತರ್ತೀನಿ. ಅಂದ್ರೆ ಪನಿಯೂರು. ಅಂದ್ರೆ ಅಡಿಕೆ ಮರಗಳು ಎಷ್ಟಿದಾವೆ? ಅಡಿಕೆ ಮರಗಳು ಒಂದು 700 ಅಡಿಕೆ ಮರಗಳು. ಅದು ಒಳ್ಳೆ ಎಲ್ಲಿ ಗದ್ದೆಯಲ್ಲಿ ಮಾಡ್ಕೊಂಡು? ಗದ್ದೆಯಲ್ಲಿದೆ, ತೋಟದ ಮಧ್ಯದಲ್ಲಿ ಶೇಡ್ಗಾಗಿ ನಟ್ಕೊಂಡಿದ್ದೀನಿ. ಮತ್ತೆ ಅದು ಫಸಲು ಏನಾದ್ರು ಫಸಲು ಈಗ ಆಣಿ ಫಸಲು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿವೆ. ಸೊ ಅದು ಎಲ್ಲ ನಮ್ಮ ಈ ವೆರೈಟಿ ತೀರ್ಥಹಳ್ಳಿ ವೆರೈಟಿ ಲೋಕಲ್ ಅಂತಾರಲ್ಲ, ಲೋಕಲ್ ಅಂತ ಅದನ್ನ ನಟ್ಟಿದ್ದೀನಿ. ಸೊ ಕೆಲವೊಂದು 10-20 ಈ ಗಿಡ ಇದೆ. ಯಾವ್ದು ನಮ್ಮ ಮಂಗಳ ಸೈಜ್ ಬರುತ್ತೆ. ಸೊ ಅದೊಂದು ಸ್ವಲ್ಪ ಸಿಗುತ್ತೆ. ಇನ್ನು ಕೊಯ್ಲು ಪ್ರಾರಂಭವಾಗಿಲ್ಲ ಇದರಲ್ಲಿ, ಇನ್ನು ಕೊಯ್ಲು ಪ್ರಾರಂಭ ಆಗಿಲ್ಲ. ಲಾಸ್ಟ್ ಟೈಮ್ ಆಣಿ ಫಸಲು ಬಂತು, ಒಂದು 25-30 kg ಅಷ್ಟು ಬಂದಿದೆ. ಅದು ಅಲ್ಲಿಗೆ ಕರೆಕ್ಟ್ ಆಯ್ತು. ಎಷ್ಟು ವರ್ಷದ ಗಿಡಗಳು? ಈಗ 5ರಿಂದ 7 ವರ್ಷದ ಮರಗಳು. ಇನ್ನೂ ಒಂದು 2-3 ವರ್ಷ ಬೇಕಾಗತ್ತೆ. ಈ ವರ್ಷ ಸ್ಟಾರ್ಟ್ ಆಗ್ಬೇಕಿತ್ತು, ಏನೋ ಕಾರಣಾಂತರಗಳಿಂದ ಆಗಲಿಲ್ಲ. ನೆಕ್ಸ್ಟ್ ಇಯರ್ ಇಂದ. ಸೊ ಅದಕ್ಕೂ ಮೇಂಟೆನೆನ್ಸ್, ಫಂಗಿಸೈಡ್ ಇದೇನೆಲ್ಲ ಮಾಡ್ತೀವಿ ಅದನ್ನೇ ಮಾಡ್ತೀವಿ. ಅದಕ್ಕೂ ಗೊಬ್ಬರ ರಾಕ್. ಈಗ ಏನ್ ಹೇಳಿದ್ದಾರೆ, ರೋಗ ಬರೋದು ನೀವು ಏನೆಲ್ಲೋ ಬೇರೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಅಂತ. ಸೊ ರಾಕ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ರಾಕ್ ಕೊಡ್ತಾ ಇದೀವಿ, ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಕೊಡ್ತಾ ಇದೀವಿ ಸರ್. ಒಟ್ಟಾರೆ ಈಗ ಮನ್ನಣ್ಣವರೇ, ನಿಮ್ಮ ಕೃಷಿಗೆ ಯಾರ್ಯಾರು ಸಹಾಯ ಮಾಡ್ತಾರೆ ನಿಮಗೆ ಮನೆಯಲ್ಲಿ? ಮನೆಯಲ್ಲಿ ಎಲ್ಲರೂ ಸಹಾಯ ಮಾಡ್ತಾರೆ ಸರ್. ಗೈಡೆನ್ಸ್ ಫ್ರಮ್ ಎವ್ರಿವನ್, ಹೆಲ್ಪ್ ಫ್ರಮ್ ಎವ್ರಿವನ್, ಸಪೋರ್ಟ್ ಫ್ರಮ್ ಮೈ ವೈಫ್, ಮದರ್. ಈಗ ಒಟ್ಟಾರೆ ತೃಪ್ತಿಕರವಾಗಿ ಜೀವನ ಮಾಡಬಹುದು ಕೃಷಿಯಿಂದ. ಎಸ್ ಸರ್. ಯಾವುದೇ ಚಿಂತೆ ಇಲ್ಲದೆ ನೀವು ನಿದ್ರೆ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಕೆಂಬಡ್ ತಂಡ ಎಂ ಮಂದಣ್ಣ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದಲೇ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 8277402344. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8277402344. ತುಂಬ ಸಂತೋಷ ಮನ್ನಣ್ಣ ಅವರೇ, ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.